ಅಂಗಡಿಗಳನ್ನು ತೆರವುಗೊಳಿಸುವುದನ್ನು ಖಂಡಿಸಿ ಹರಳೆಯ ಸಮಾಜದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಪುರಸಭಾ ಮುಖ್ಯಾಧಿಕಾರಿ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ರವರಿಗೆ ನಾವು ದಾಖಲಾತಿ ಕೊಡ್ತೇವೆ, ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ನಮ್ಮ ಧ್ವನಿಗೆ ಸ್ಪಂದಿಸದ ಅಧಿಕಾರಿ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆಂದು ಅಧಿಕಾರಿಗಳ ವಿರುದ್ಧ ಹೋರಾಟ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗಡಿಗಳ ತೆರವು ವಿಚಾರವಾಗಿ ಕಲಬುರಗಿ ನ್ಯಾಯಾಲಯ ತಡೆಯಾಜ್ಞೆ ಇದ್ದರೂ ಪುರಸಭಾ ಮುಖ್ಯಾಧಿಕಾರಿ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೋರಾಟ ನಿರತ ರಾಘವೇಂದ್ರ ವಿಜಯಪುರ ಅವರು ಆಕ್ರೋಶ ಹೊರಹಾಕಿದರು. ರಮೇಶ್ ಪ್ರಭು ಚೌಹಾಣ, ಧೃತಿ ನ್ಯೂಸ್, ತಾಳಿಕೋಟೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ನಗರದೊಳಗೆ ತೆರವು ಕಾರ್ಯಾಚರಣೆ 2 ದಿನದ ನಂತರ ಪುರಸಭೆದವರು ನಡೆಸಿದ್ರು. ಅದು ನಮ್ಗೆ ಗೊತ್ತಾದ ತಕ್ಷಣ ನಾವು ಪುರಸಭೆಯವರಿಗೆ, ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡ್ಕೊಂಡಿವಿ. ನಮ್ಮ ಅಂಗಡಿಗಳು ಫುಟ್ಪಾತ್ ಮೇಲೆ, ಚರಂಡಿ ಮೇಲೆ ಇಲ್ಲ, ನಾವು ನ್ಯಾಯಸಮ್ಮತವಾಗಿದ್ದೇವೆ ಅಂತೇಳಿ ನಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನು ವೈದವರಿಗೆ ಮನವಿ ಕೊಟ್ಟಿವಿ. ಮನವಿ ಆದಮೇಲೆ ಅದನ್ನು ಪರಿಶೀಲಿಸಿ ನಮ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಯಾವುದೇ ರೀತಿಯ ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ. ಅದಾದಮೇಲೆ ಇವತ್ತು ತೆರವು ಮಾಡುವ ಸಂದರ್ಭದಲ್ಲಿ ನಾವು ಬೆಳಗ್ಗೆ ನಾವೆಲ್ಲರೂ ಕುಟುಂಬ ಸಮೇತ ನಮ್ಮ ಎಲ್ಲ ಸಮಾಜದವ್ರು ಸೇರಿ ಇಲ್ಲೊಂದು ಪ್ರತಿಭಟನೆ ಹಮ್ಮಿಕೊಂಡೇವಿ. ಆವಾಗ ಅವ್ರು ಬಂದಾಗ ಅವ್ರ ಹತ್ರ ವಿನಂತಿಯನ್ನು ಮಾಡ್ಕೊಂಡೇವಿ, ಕೈ ಚಾಚಿ ಕೇಳಿದೇವಿ, ಕಾಲಿ ಬಿದ್ದು ಕೇಳಿದೇವಿ. ಅವ್ರು ಯಾವುದಕ್ಕೂ ಬಗ್ಲಿಲ್ಲ. ಅವಾಗ ಎಲ್ಲ ತೆರವು ಕಾರ್ಯಾಚರಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಸರ್, ಲಾಸ್ಟಿಗೆ ಹಾಳಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ನಾವು ತಕ್ಕೊತೀವಿ ಅಂತಂದಾಗ ನಾವೆಲ್ಲರೂ ನಮ್ದು ಉಳಿಬೇಕು ಅನ್ನೋ ಸಲ ನೋವಿನಿಂದ ನಾವು ತಗೊಳ್ಳೋಕೆ ಶುರು ಮಾಡಿದಾಗ ನಾವು ಅದರ ಜೊತೆಗೆ ಎಲ್ಲ ದಾಖಲಾತಿ ಜೊತೆಗೆ ನಾವು ಕಲಬುರಗಿ ಪೀಠದ ಉಚ್ಚ ನ್ಯಾಯಾಲಯದೊಳಗೆ ನಮ್ದು ಹೋರಾಟ ನಡೆದಿತ್ತು. ಮತ್ತೊಮ್ಮೆ ಈಗಾಗಲೇ ಮೊದಲೊಂದು ಹೋರಾಟ ಮಾಡಿದ್ದೇವೆ, ಆ ಆದೇಶನೂ ಉಲ್ಲಂಘನೆ ಮಾಡ್ಯಾರ. ಈ ಹೊಸ ನಡೆದಿತ್ತು, ನಾವು ಸ್ಟೇ ತೊಗೊಂಬರ್ಬೇಕನ್ನೋ ಪ್ರಯತ್ನದಲ್ಲಿ ಇದ್ದೇವೆ. ನಮಗೆ 11 ಗಂಟೆ 11:15ರಿಂದ 11:30ರವರೆಗೆ ನಮ್ಮ ವಕೀಲರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಸ್ಟೇ ಸಿಕ್ಕಿದೆ ಅಂತೇಳಿ. ಆದರೆ ಸಿಕ್ಕಿದೆ ಅನ್ನೋ ಮಾತಿಗೆ ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. 12 ಗಂಟೆ 14 ನಿಮಿಷದ ಹೊತ್ತಿಗೆ ನಾವು ಚೀಫ್ ಆಫೀಸರಿಗೆ ಹೋಗಿ ಓವರಾಲ್ ಆರ್ಡರ್ ಕಾಪಿ ನಾವು ಹೋಗಿ ತೋರಿಸ್ತೇವೆ. ಸರ್, ನಮಗೆ ಸ್ಟೇ ಸಿಕ್ಕೈತ್ರಿ, ದಯವಿಟ್ಟು ಇದು ಪರಿಶೀಲನೆ ಮಾಡಿರಿ, ನಿಂದಿರ್ಸ್ರಿ ಅಂತ ಹೇಳಿಲ್ಲ. ನಾವು ಪರಿಶೀಲನೆ ಮಾಡಿ ಇದನ್ನು ನಿಂದಿರ್ಸ್ರಿ ಅಂತ ಕೇಳಿದಾಗ ಅವರು ಯಾವುದೂ ಇದು ಮಾಡಲಿಲ್ಲ. ಅವಾಗ ಅವರೊಂದು ಘಟನೆ ನಡೀತು. ನಾವು ಹೇಳಿದ ತಕ್ಷಣ ಒಂದು ಸ್ವಲ್ಪ ದೂರ ಹೋಗಿ ಒಬ್ರಿಗೆ ಯಾರಿಗೋ ಫೋನ್ ಮಾಡಿದ್ರು, ಒಬ್ಬ ರಾಜಕೀಯ ವ್ಯಕ್ತಿ. ಅವರು ಯಾರೋ ಒಬ್ರಿಗೆ ಫೋನ್ ಮಾಡಿ ಅವರು ಮಾರ್ಗದರ್ಶನವನ್ನು ನಡ್ಕೊಂಡು ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡಿದರು. ಇದನ್ನು ನಾವು ಇವತ್ತಿನ ಈ ಟೆಕ್ನಾಲಜಿಯಲ್ಲಿ ಅವ್ರ ಮೊಬೈಲ್ ಯಾವಾಗ ಸ್ವಿಚ್ ಆಫ್ ಆಯಿತು ತೆಗಿತು ಅನ್ನೋದು ನೀವು ತೆಗೆದು ನೋಡ್ಬೋದು. ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿ ಜಿಲ್ಲಾಡಳಿತದಿಂದ, ಜಿಲ್ಲಾಧಿಕಾರಿ ಕಡೆಯಿಂದ ಏನು ಆದೇಶ ಬರಬೇಕಾಗಿತ್ತು, ಸ್ಟೇ ಸಿಕ್ಕೈತಿ ಮಾಡೈತಿ ಅಂತೇಳಿ ಅದು ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಧಿಕ್ಕರಿಸಿ ಯಾವಾಗ ಸ್ಟೇ ಸಿಕ್ಕೈತೆ ಅನ್ನೋದು ಗೊತ್ತಾಯಿತು ಅವಾಗ ರಭಸದಿಂದ ಕಾರ್ಯಾಚರಣೆ ಮಾಡಿ ಚಾಲೂ ಮಾಡಿ ಎಲ್ಲ ಬಿಡಿಸ್ಬಿಟ್ರು. ಅಂದರೆ ಒಟ್ಟಾರೆ ಉದ್ದೇಶಪೂರ್ವಕವಾಗಿ ಬಿಡಿಸಿದ್ರು. ಇದ್ರೊಳಗೆ ಯಾರ್ದು ರಾಜಕೀಯ ಪ್ರೇರಿತ ಐತಿ ಏನೈತಿ ಗೊತ್ತಿಲ್ಲ. ನಮಗೆ ಅನಿಸ್ತೈತಿ ಇದ್ರ ಶಾಸಕರು ನಮ್ಮ ಹತ್ರ ನಮಗೆ ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ. ಶಾಸಕರು ನಮ್ಮದು ಕಷ್ಟಗಳನ್ನು ನೋಡಲಿಲ್ಲ. ಒಂದು ಮಾತು ಹೇಳಿದ್ರು ಉಳಿತಿತ್ತು ಮಾಡ್ತಿತ್ತು, ಯಾವುದೂ ನಮ್ಗೆ ಕೇಳಿಲ್ಲ. ಎಲ್ಲ ಬಿಡಿಸ್ಬಿಟ್ರು. ಕೊನೆಗೆ ಎಲ್ಲ ಬಿಡಿಸಿದಾದ್ಮೇಲೆ ಹೇಳ್ತಾರೆ ಸ್ಟೇ ಸಿಕ್ಕೈತಿ, ಬಂದ್ ಮಾಡಿರ್ತೀವಿ. ಬಂದ್ ಮಾಡಕ್ಕೆ ಉಳಿದೈತೇನ್ರಿ ಇಲ್ಲಿ? ಒಟ್ಟಾರೆ ನಿಮ್ಮ ಬೇಡಿಕೆ ಏನಂದ್ರೆ? ನಮ್ಮ ಬೇಡಿಕೆ ನೋಡ್ರಿ, ನಾವು ಹೇಳೋದು ಇಷ್ಟೇ, ನಮ್ದು ಉಪಜೀವನ ನಡೆದಿದ್ದಿಲ್ಲ. ನಾವು ಅತಿಕ್ರಮದೊಳಗೆ ಗಟ್ರ ಮ್ಯಾಗ ಫುಟ್ಪಾತ್ ಮ್ಯಾಗ ಇಲ್ಲ. ನಾವು ನಮ್ಮದೇ ಆದ ನಮಗೆ ಯಾವಾಗ 1983 ಅದಕ್ಕಿಂತ ಮುಂಚೆಯಿಂದ ನಮ್ಮ ಹಿರಿಯರಲ್ಲಿ ನೋಡ್ಕೊತ ಬಂದಾರ. 1983ರಾಗ ನಮ್ಗೆ ಲಿಡ್ಕರ್ ಡಿಪಾರ್ಟ್ಮೆಂಟ್ ಡಬ್ಬಿಗಳು ಕೊಟ್ಟಾರ. ಅದು ಮುಂದೆ 1999ರಾಗ ಇಲ್ಲಿ ಬೆಂಕಿ ಹಚ್ಚಿ ನಮ್ಮ ಹತ್ರ ಇರೋ ಸಾಕ್ಷಿ ನಾಶ ಆಗ್ಯಾವ. ಬೇಕಾದ್ರೆ ಅದನ್ನು ನಾವು ಸ್ವಲ್ಪ ಸಮಯ